ചേച്ചി എൻ്റെ സ്വന്തം ചേച്ചി. സോ ഇന്ന് ചേച്ചിൻ്റെ കല്യാണം. അതുകൊണ്ട് നമ്മളിപ്പോൾ 9 വയസ്സ് ഡിഫറൻസ്. ഞാൻ ചേച്ചി മിസ്സാവും, അടിയാക്കും, എന്നെ തള്ളി ഞാനും തിരിച്ചു തല്ലും. പിന്നെ അങ്ങനെ വലുതായിട്ടൊന്നും അടി ഉണ്ടാവലില്ല. ചെറുതുണ്ടാകുമ്പോൾ എന്തെങ്കിലും അടിയിൽ അവസാനിക്കലില്ല. അമ്മ എന്തെങ്കിലും വന്ന് ശരിയാക്കും. ഞാൻ അടിക്കലൊന്നുമില്ല, എനക്ക് അടി കിട്ടല്. ಹಾಯ್ ಭಾಗ್ಯಕ್ಕ, ನಾನು ನೀನು ಎಷ್ಟು ಹಳೆ ಫ್ರೆಂಡ್ಸ್, ಹುಟ್ಟಿಯಪ್ಪಗಳಿಂದ ಒಟ್ಟಿಗೆ ಇದ್ದದ್ದು ನೆನಪಿದ್ದೆಲ್ಲ. ಮತ್ತು ಈಗಳು ನೀನು ಮರೆತಿಲ್ಲ, ಇನ್ನು ಫ್ಯೂಚರ್ಲು ಮರೆಯಡ. ಅತ್ಲಾಗೆ ಕೇರಳಕ್ಕೆಲ್ಲ ಹೋಗಿ ಮರೆಯಡ, ಇತ್ಲಾಗೆ ಬಂದೊಂಡಿರು. ಎಸ್, ಐ ಲವ್ ಯು. ಗೌರಿ ಕಲ್ಯಾಣ ವೈಭೋಗವೇ, ಲಕ್ಷ್ಮೀ ಕಲ್ಯಾಣ ವೈಭೋಗವೇ, கொத்தோடு வாழை மரம் கொண்டு வந்து நிறுத்தி, கோப்புடைய பந்தலுக்கு மேற்கட்டு கட்டி, கௌரி கல்யாண வைபோகமே, லக்ஷ்மி கல்யாண வைபோகமே. പുതിയൊരു ലൈഫ് തുടങ്ങുന്ന അഭിയേട്ടനും പുതിയൊരു ലൈഫ് സ്റ്റാർട്ട് ചെയ്യുന്ന അഭിക്കും ഭാഗ്യക്കും വിഷ് യു വെരി ഹാപ്പി മാരീഡ് ലൈഫ്. നമ്മളെ 20ഓളം വരുന്ന ഫ്രണ്ട്സിൽ ഏക പഠിക്കുന്ന ഒരു ആളാണ് അഭിയേട്ടൻ. ഇപ്പോൾ എന്താ പറയുക, കൂട്ടത്തിൽ തന്നെ ഫസ്റ്റ് കല്യാണം കഴിയുക അവരതാന്ന് നമുക്ക് ഉറപ്പായിരുന്നു. തങ്കപ്പെട്ടൊരു സ്വഭാവമാണ്. അപ്പോൾ അത്രയും തങ്കപ്പെട്ട അഭിയേട്ടനും ഭാഗ്യജിക്കും ഹാപ്പി മാരീഡ് ലൈഫ്. മാംഗല്യം തന്തുനാനേന മമ ജീവന ഹേതുനാ കണ്ഠേ ബധ്നാമി സുഭഗേ ത്വം ജീവ ശരദശതം. മാംഗല്യം തന്തുനാനേന മമ ജീവന ഹേതുനാ കണ്ഠേ ബധ്നാമി സുഭഗേ ത്വം ജീവ ശരദശതം. ಇವತ್ತಿನ ಮದುಮಗಳು ಇಂದವಳು ಶ್ರೀಮತಿ ಭಾಗ್ಯಶ್ರೀಯಾಗಿ ಒಳ್ಳೆಯರಾಗಿದ್ದಾಳೆ. ಅವಳು ಪುಟ್ಟ ಚಿಕ್ಕ ಮಗು ಇರುವಾಗಲೇ ನಾನು ಅವಳನ್ನು ನೋಡಿದವ. ಸಾಧಾರಣ 4ನೇ ವರ್ಷಕ್ಕೆ ಅವಳು ನನ್ನ ಹತ್ರ ಬಂದು ಸೇರಿದವಳು. ಪೋಟ್ರಿ ಚೂಟಿ ಮುದ್ದು ಕುಟ್ಟಿ ಅವಳು, ನನಗೊಂದು ಮಗಳಾಗಿದ್ದ ಮಗಳು ಅವಳು. ಇವತ್ತು ಹಸೆಮನೆ ಏರುವಾಗ ನಮ್ಮ ಸಣ್ಣ ಪುಟ್ಟಕ್ಕ ಇಷ್ಟು ದೊಡ್ಡದಾಗಿ ಬಿಟ್ಲ ಅಂತೇಳಿ ನನಗೆ ಆಶ್ಚರ್ಯ ಆಗ್ತಾ ಉಂಟು. ಯಾಕೇಳಿದರೆ
ಎಲ್ಲ ಕಾಲದಲ್ಲಿ ಅವಳು ಹೊರಡುವ ಕಾರ್ಯ ಅವಳಿಗೆ ಬೇಕಂತ ಹೇಳಿದ್ರೆ ಅದು ಮಾಡಿಯೇ ತೀರುವಂಥ ಒಂದು ಹಠವಾದಿ ಹುಡುಗಿ ಅವಳು. ಸಾಧಾರಣ ನನ್ನ ಟೀಮಿನೊಟ್ಟಿಗೆ ಸಾಧಾರಣ 19 ವರ್ಷದಿಂದ ಸಾವಿರಾರು ಕಡೆ ಅಂತ ಹೇಳಿದರೆ ಎಷ್ಟೋ ಸಾವಿರ ಸ್ಟೇಜ್ ನನ್ನ ಮಗಳೊಟ್ಟಿಗೆ ಮಾಡಿರ್ಬೋದು, ಬೇರೆ ಹುಡುಗರೊಟ್ಟಿಗೆ ಮಾಡಿರ್ಬೋದು. ಎಲ್ಲ ಪ್ರೋಗ್ರಾಮ್ ತುಂಬ ಕಡೆ ಪ್ರೋಗ್ರಾಮನ್ನು ಅವಳು ತುಂಬ ಕಡೆ ಪ್ರೋಗ್ರಾಮ್ ಕೊಟ್ಟವಳು. ಒಳ್ಳೆಯ ಹಾಡುಗಾರ್ತಿ ಕೂಡ. ಶ್ರೀನಿವಾಸ್ ಮಾಸ್ಟರ್ ಹತ್ರ ನಾನೇ ಹೇಳಿದವಳು ಶ್ರೀನಿವಾಸ್ ಮಾಸ್ಟರಲ್ಲಿ ಕಲಿತ್ರೆ ಸಂಗೀತದಲ್ಲಿ ತುಂಬ ಮುಂದೆ ಹೋಗ್ತಾಳೆ ಅಂದರೆ. ಅದೇ ರೀತಿ ಒಳ್ಳೆಯ ಹಾಡುಗಾರ್ತಿ, ಅದೇ ರೀತಿ ಒಳ್ಳೆಯ ನೃತ್ಯಗಾರ್ತಿ, ಒಳ್ಳೆಯ ಆ್ಯಕ್ಷನ್, ಅವಳು ತಾಳ ಮೇಳ ಎಲ್ಲ ಒಳ್ಳೆದಿರುವಂಥ ಒಂದು ಸ್ಟೂಡೆಂಟ್ ನನ್ನ ಪೈಕಿ ಅವಳು. ಅದೇ ರೀತಿ ನನ್ನ ಮಗಳು ಇನ್ನೂ ಹಲವಾರು ಮಕ್ಕಳಿದ್ದಾರೆ. ಬಟ್ ಅವಳು ಶೀಸ್ ವೆರಿ ಆ ಕ್ಯೂಟ್ ಆ್ಯಂಡ್ ಅವಳು ಎಷ್ಟು ಮೆಮೊರೇಬಲ್ ಹೇಳಿದರೆ ಸ್ಟೇಜಿನಲ್ಲಿ ಬಂದರೆ ಅವಳದೇ ಲೋಕದಲ್ಲಿ ಇರ್ತಾಳೆ. ಅವಳು ತುಂಬ ಆರ್ಟ್ ಅಂತ ಹೇಳಿದರೆ ಅವರ ಮನೆಯವರಿಗೆ ಈಗ ಆಸಕ್ತಿ ಉಂಟು, ಅದೇ ರೀತಿ ಅವಳಿಗೆ ಕೂಡ ಅವಳ ಮನಸ್ಸಿನ ಒಳಗೆ ರಕ್ತದಲ್ಲಿ ಕೂಡ ಆಸಕ್ತಿ ಆರ್ಟಿನಲ್ಲಿ ಇದೆ. ಒಳ್ಳೆಯ ಹಾಡುಗಾರ್ತಿ, ಒಳ್ಳೆಯ ನೃತ್ಯಗಾರ್ತಿ. ಅವರ ಮನೆತನವೇ ಅದು ಕಲಾ ಒಂದು ಬೋಧ ಇರುವಂತಹ ಮನೆತನ. ಅಜ್ಜ ಅಜ್ಜಿ, ಅದೇ ರೀತಿ ಮಾವ, ಅದೇ ರೀತಿ ಅವಳ ಪಪ್ಪ ಅವರು ಯಕ್ಷಗಾನ ಫ್ಯಾಮಿಲಿಯವರು, ಮಾವ ಅವರು ಕಥಕಳಿ ಫ್ಯಾಮಿಲಿಯವರು. ಆದರೆ ಅವರಿಗಿರುವ ಆಸಕ್ತಿ, ಕಲೆಯಲ್ಲಿರುವಂಥ ಆಸಕ್ತಿ ಅಥವಾ ಅದಕ್ಕೆ ಹೇಳಲಿಕ್ಕೆ ಶಬ್ದಗಳಿಲ್ಲ. ಶ್ರೀ ಶಿವನ ಈ ಕ್ಷೇತ್ರದ ಪರಿಸರದಲ್ಲೇ ಅವಳು ಹುಟ್ಟಿ ಬೆಳೆದ ಕಾರಣ ಆ ಶಿವನ ಈ ಪುಣ್ಯ ಭೂಮಿಯಲ್ಲೇ ಅವಳ ಇವತ್ತಿನ ಮದುವೆಯ ಕಾರ್ಯಕ್ರಮ ಆಗಿದೆ. ಉತ್ತಮವಾದ ಒಂದು ಏರಿಯಾದಲ್ಲಿ ಒಂದು ಕಲಾಗಾರ್ತಿ ಹಸೆಮಣೆ ಏರುವುದೇ ಒಂದು ಭಾಗ್ಯ ನೋಡಿ. ಯಾಕೆ ಹೇಳಿದರೆ ಶಿವನನ್ನು ಪೂಜೆ ಮಾಡೋರು ಶಿವನ ಹತ್ತಿರ ಬರಬೇಕಿದ್ರೆ ಭಾಗ್ಯ ಮಾಡಿರಬೇಕು. ಪೂರ್ವಜನ್ಮ ಸುಕೃತ ಅಂತ ಹೇಳ್ತಾರೆ. ಹಾಡು ನೃತ್ಯ ಶಿವನ ಹತ್ತಿರವೇ ಇದೆ. ಅದೇ ರೀತಿ ಅವ ಏನು ಮಾಡಿದ, ತನ್ನ ಆ ಮಗಳ ರೂಪದಲ್ಲಿರುವ ಭಾಗ್ಯನನ್ನು ಇದೇ ರೀತಿಯಲ್ಲಿ ತನ್ನ ಬಳಿಯೇ ಆ ಹುಡುಗನೊಂದಿಗೆ ಅವಳು ಪ್ರೀತಿಸಿದ ಹುಡುಗ, ಅವಳು ಇಷ್ಟಪಟ್ಟಂಥ ಹುಡುಗನೊಟ್ಟಿಗೆ ಅವರು ಮದುವೆ ಮಾಡಿಸಿದ್ದಾರೆ. ಅದೊಂದು ದೊಡ್ಡ ಸೌಭಾಗ್ಯ. ಇನ್ನೂ ಅವಳ ಮುಂದಿನ ವೈವಾಹಿಕ ಜೀವನ ಚೆಂದ ಆಗಲಿ. ದೇವರು ಎಲ್ಲ ಸಕಲ ಸೌಭಾಗ್ಯ, ಅವಳಿಗೆ ಏನೆಲ್ಲ ಆಸೆ ಉಂಟು, ಅವಳ ಮನದಲ್ಲಿ ಏನೆಲ್ಲ ಎಂಬಿಷನ್ಸ್ ಉಂಟು, ಅದೆಲ್ಲ ದೇವರು ಫುಲ್ಫಿಲ್ ಮಾಡಲಿ. ಆ ಹುಡುಗನಿಗೂ ಉತ್ತರೋತ್ತರ ಭವಿಷ್ಯತ್ತು ಕೊಡಲಿ. ಒಳ್ಳೆಯ ರೀತಿಯಲ್ಲಿ ಅವಳ ಜೀವನ ಸುಗಮವಾಗಲಿ ಅಂತೇಳಿ ನಾನು ಪ್ರಾರ್ಥಿಸ್ತಾ ಇದ್ದೇನೆ. ಜೈ ನಟರಾಜ, ಜೈ ಕಲಾಮಾತೆ, ಜೈ ಶಿವ. ಎಲ್ಲರಿಗೂ ಒಳ್ಳೆಯದಾಗಲಿ.